ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಒಂದೊಂದೇ ಬೆಳವಣಿಗೆಗಳಾಗ್ತಾ ಇದೆ. ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಈಗ ರಾಜೀನಾಮೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರುವಂತದ್ದು ಕೇವಲ ಮನೋಹರ್ ಲಾಲ್ ಖಟ್ಟರ್ ಮಾತ್ರ ಅಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿ ಜೆಜೆಪಿ ಜೊತೆಗೆ ಕೈ ಸೇರಿಸಿ ಅಲ್ಲಿ ಅಧಿಕಾರವನ್ನ ಸ್ಥಾಪಿಸಿತ್ತು. ಕಳೆದ 2014ರಿಂದ ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಮನೋಹರ್ ಲಾಲ್ ಖಟ್ಟರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಖಟ್ಟರ್ ಸಂಪುಟದ ಎಲ್ಲಾ ಸಚಿವರು ಕೂಡ ಈಗ ರಾಜೀನಾಮೆಯನ್ನ ನೀಡಿರೋದು. ಬಿಜೆಪಿ ಜೆಜೆಪಿ ಮೈತ್ರಿ ಮುರಿದು ಬಿದ್ದ ಹಿನ್ನೆಲೆ ಸರ್ಕಾರ ಪತನವಾಗಿದೆ. ವಿಧಾನಸಭೆಯಲ್ಲಿ ಬಿಜೆಪಿ 41 ಶಾಸಕರಿದ್ದಾರೆ, ಕಾಂಗ್ರೆಸ್ನ 30 ಶಾಸಕರು, ಜೆಜೆಪಿ 4 ಸ್ಥಾನಗಳನ್ನು ಗಿಟ್ಟಿಸಿಕೊಂಡಿತ್ತು. ಸೊ ಪಕ್ಷೇತರ ಮತ್ತು ಜೆಜೆಪಿ ಜೊತೆಗೆ ಸೇರಿಕೊಂಡು ಅಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅಧಿಕಾರಕ್ಕೆ ಬಂದಿದ್ರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮತ್ತು ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗ್ತಾ ಇರುವಾಗಲೇ ಮನೋಹರ್ ಲಾಲ್ ಖಟ್ಟರ್ ಈಗ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿ ಮತ್ತು ಜನನಾಯಕ ಜನತಾ ಪಾರ್ಟಿ ಜೆಜೆಪಿ ಸೇರಿಕೊಂಡು ಅಲ್ಲಿ ಅಧಿಕಾರದಲ್ಲಿ ಇದ್ವು. ಆದರೆ ಈಗ ಸದ್ಯಕ್ಕೆ ಬಿಜೆಪಿ ಮತ್ತು ಜೆಜೆಪಿಯ ಮೈತ್ರಿ ಮುರಿದು ಬಿದ್ದಿದೆ. ಚೀಫ್ ಮಿನಿಸ್ಟರ್ ಮನೋಹರ್ ಲಾಲ್ ಖಟ್ಟರ್ ಈಗಾಗಲೇ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಇದರ ಜೊತೆಗೆ ಈ ರೀತಿ ವಿಸರ್ಜನೆ ಆದ ಬಳಿಕ ಪಕ್ಷೇತರ ಶಾಸಕರ ಜೊತೆಗೆ ಸೇರಿಕೊಂಡು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಅಲ್ಲಿ ಆಗ್ತಾ ಇದೆ. ರಾಜ್ಯಪಾಲ ಬಂದಾರು ದತ್ತಾತ್ರೇಯ ಅವರನ್ನ ಭೇಟಿಯಾಗಿ ಈಗಾಗಲೇ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಅನೇಕ ಪಕ್ಷೇತರ ಶಾಸಕರುಗಳು ಕೂಡ ಹೇಳ್ತಾ ಇರೋದು, ಈಗಾಗಲೇ ನಾವು ಮನೋಹರ್ ಲಾಲ್ ಖಟ್ಟರ್ ಅವರ ನೇತೃತ್ವದ ಪಕ್ಷಕ್ಕೆ ಸಪೋರ್ಟ್ ಕೊಟ್ಟಿದ್ದೀವಿ, ಮತ್ತೆ ಅಧಿಕಾರಕ್ಕೆ ಬರುವಲ್ಲಿ ಸಹಕಾರವನ್ನು ನೀಡ್ತೀವಿ ಅಂತ. ಸೊ ಸದ್ಯಕ್ಕೆ ಏನಾಗುತ್ತೆ ಈ ಬೆಳವಣಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ಫೋನ್ ಸಂಪರ್ಕದಲ್ಲಿ. ನಟೇಶ್, ಹರಿಯಾಣದಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಖಟ್ಟರ್ ರಾಜೀನಾಮೆಯನ್ನ ನೀಡಿರೋದು, ಮುಂದೆ ಏನೆಲ್ಲ ಆಗ್ಬಹುದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಹರಿಯಾಣದಲ್ಲಿ ಇದೀಗ ಬಿಜೆಪಿ ಹಾಗೂ ಜೆಜೆಪಿ ಮೈತ್ರಿ ಮುರಿದು ಬಿದ್ದಿರುವಂತದ್ದು. ಇದೀಗ ಏನು ಈಗ ಬಂದಂತಹ ಮಾಹಿತಿ ಪ್ರಕಾರ ಮೋಹನ್ ಲಾಲ್ ಖಟ್ಟರ್ ಏನು ಸಿಎಂ ಇದ್ದಾರೆ, ಇವರು ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು. ಈಗಾಗಲೇ ಏನು ಬಿಜೆಪಿ ಹಾಗೂ ಜೆಜೆಪಿ ನಡುವೆ ಒಂದಷ್ಟು ಗೊಂದಲ ಕೂಡ ಉಂಟಾಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಧಾನಸಭೆಯಲ್ಲಿ ಈಗ ಬಿಜೆಪಿಯ 41 ಶಾಸಕರು ಹಾಗೇನೆ ಪಕ್ಷೇತರ 6 ಮಂದಿ ಶಾಸಕರು ಕೂಡ ಇರುವಂತದ್ದು. ಇನ್ನು ಪಕ್ಷೇತರ 6 ಶಾಸಕರು ಬಿಜೆಪಿಗೆ ಬೆಂಬಲ ನೀಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗಿರುವಂತದ್ದು. ಈಗಾಗಲೇ ಏನು ಬಹುಮತದ ಸರ್ಕಾರವನ್ನ ರಚಿಸೋದಕ್ಕೆ ಬಿಜೆಪಿ ಎಲ್ಲ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ. ಸದ್ಯಕ್ಕೆ ಹರಿಯಾಣದಲ್ಲಿ ನಡೆದಿರುವಂತಹ ಬೆಳವಣಿಗೆ, ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಇಂಗಿತವನ್ನ ಹಲವು ನಾಯಕರು ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆ ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಜೆಜೆಪಿಯ ಜೊತೆಗೆ ಏನು ಮೈತ್ರಿಯನ್ನ ಮಾಡಿಕೊಂಡಿದ್ರು, ಈಗ ಆ ಜೆಜೆಪಿ ಮತ್ತು ಬಿಜೆಪಿಯ ಗವರ್ನಮೆಂಟ್ ಪತನಗೊಂಡಿದೆ. ಈ ಹಿನ್ನೆಲೆ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆಯನ್ನು ನೀಡಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಮನೋಹರ್ ಲಾಲ್ ಖಟ್ಟರ್. ಖಟ್ಟರ್ ಸಂಪುಟದ ಎಲ್ಲಾ ಸಚಿವರು ಕೂಡ ರಾಜೀನಾಮೆಯನ್ನು ನೀಡಿರೋದು. ಸಿಎಂ ಬದಲಾವಣೆ ಮಾಡುವ ಉದ್ದೇಶದಿಂದ ಖಟ್ಟರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಕರ್ನಲ್ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಲೋಕಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇರುವಾಗಲೇ ಈಗ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಬಲಾಬಲವನ್ನ ನೋಡುತ್ತಾ ಹೋದ್ರೆ ಬಿಜೆಪಿಯ 41 ಶಾಸಕರಿದ್ದಾರೆ, ಪಕ್ಷೇತರ 6 ಶಾಸಕರು, ಕಾಂಗ್ರೆಸ್ನ 30 ಮತ್ತು ಜೆಜೆಪಿಯ 4 ಶಾಸಕರಲ್ಲಿರೋದು. ಪಕ್ಷೇತರ ಶಾಸಕರ ಬೆಂಬಲ ಪಡೆದು ಹೊಸ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಈಗಾಗಲೇ ಪಕ್ಷೇತರ ಶಾಸಕರು ಧನ್ಕರ್ ಅನ್ನುವಂಥವರು ಈ ಒಂದು ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಪಕ್ಷೇತರ 6 ಮಂದಿ ಶಾಸಕರ ಬೆಂಬಲ ಪಡೆದು ಹೊಸ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹರಿಯಾಣಕ್ಕೆ ಹೊಸ ಸಿಎಂ ಆಯ್ಕೆ ಮಾಡುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಇದೆ. ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಲೋಕಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಕರ್ನಲ್ ಲೋಕಸಭಾ ಕ್ಷೇತ್ರದಿಂದ ಅವರು ಅಖಾಡಕ್ಕಿಳಿತಾರೆ ಅಂತ.